ಕರವೇ ಕಾರ್ಯಕರ್ತರು ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಈ ಮಧ್ಯೆ ಮಾಲ್ ಆಫ್ ಏಷ್ಯಾ, ಬೆಂಗಳೂರಿನ ಅತಿ ದೊಡ್ಡ ಶಾಪಿಂಗ್ ಮಾಲ್ ಅಂತ ಪರಿಗಣಿಸಲ್ಪಡುವಂಥ ಮಾಲ್ ಆಫ್ ಏಷ್ಯಾ, ಇಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಾಪಿಂಗ್ ಮಾಲ್ನ ಗೇಟ್ ಬಳಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತನ್ನು ಕೂಡ ವಹಿಸಿದ್ದಾರೆ. ಯಲಹಂಕದ ಬ್ಯಾಟರಾಯನಪುರದಲ್ಲಿ ಈ ಶಾಪಿಂಗ್ ಮಾಲ್ ಇದೆ. ಇಲ್ಲೂ ಕೂಡ ಈಗ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನೀಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ನಿನ್ನೆ ಅಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಫೆಬ್ರವರಿ 28ರವರೆಗೆ ಗಡುವಿದೆ ಅಂತ ಮುಖ್ಯಮಂತ್ರಿ ಗಡುವು ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮುಂಚಿತವಾಗಿ ಕರವೇ ಕಾರ್ಯಕರ್ತರು ಇಲ್ಲ ತಕ್ಷಣವೇ ಬೋರ್ಡ್ ಚೇಂಜ್ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಆ ಸಂದರ್ಭದಲ್ಲಿ ಒಂದಿಷ್ಟು ಅಂಗಡಿಗಳಿಗೆ ನುಗ್ಗಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಅಂಗಡಿಗಳ ಬೋರ್ಡನ್ನು ಒಡೆದು ಹಾಕಿದ್ದಾರೆ. ನೋಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು ಕೂಡ ಪೊಲೀಸರು ತಕ್ಷಣವೇ ಅವರನ್ನು ಕರವೇ ಕಾರ್ಯಕರ್ತರನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ನೋಡ್ತಾ ಇದ್ದೀರಿ. ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ, ಈ ಶಾಪಿಂಗ್ ಮಾಲಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನೀಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ. ಕರವೇ ನಾರಾಯಣಗೌಡರನ್ನು ನಮ್ಮ ಪ್ರತಿನಿಧಿ ಮಮತಾ ಶ್ರೀ ಮಾತನಾಡಿಸಿದ್ದಾರೆ, ನೋಡೋಣ. ಪ್ರತಿಭಟನೆ ಇವತ್ತು ನಾವು ಕಬ್ಬನ್ ಪಾರ್ಕ್ವರೆಗೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾವುದೇ ಪೊಲೀಸ್ ಒತ್ತಡ ಇದ್ರು, ಎಷ್ಟೇ ನಮ್ಮ ಮೇಲೆ ಅವರು ಅಧಿಕಾರ ಚಲಾಯಿಸಿದ್ರು, ನಾನು ಕರವೇ ಕಾರ್ಯಕರ್ತರು ನಡೆಸ್ತಾ ಇರುವಂಥ ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಮತಾ ಶ್ರೀ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕನ್ನಡ ನಾಮಫಲಕಗಳು ಎಲ್ಲ ಕಡೆ ರಾರಾಜಿಸಬೇಕು ಅನ್ನೋದು ಕರವೇ ಕಾರ್ಯಕರ್ತರ ಒಂದು ನಿಲುವಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕಾಗಿ ಎಲ್ಲ ಟೋಲ್ಗಳು, ಎಲ್ಲ ಬೆಂಗಳೂರಿನಲ್ಲಿರುವಂತಹ ಎಲ್ಲ ರಸ್ತೆಗಳಲ್ಲೂ ಇರುವಂತಹ ಆಂಗ್ಲ ಫಲಕಗಳನ್ನ ಕಿತ್ತಾಕುವಂಥ ಕೆಲಸ ನಡೀತಿದೆ. ಇವಾಗ ನಾವು ಟೋಲ್ ಬಳಿ ಇದ್ದೀವಿ. ಟೋಲ್ ಬಳಿ ನೀವೇ ನೋಡ್ಬೋದು, ಪೂರ್ತಿಯಾಗಿ ಅರ್ದು ಹೋಗಿರುವಂತಹ ಏನು ಇಂಗ್ಲೀಷ್ ನಾಮಫಲಕಗಳು, ಇಂಗ್ಲೀಷ್ ಬೋರ್ಡ್ಗಳು ಮತ್ತು ಇಂಗ್ಲೀಷ್ ಆ್ಯಡ್ಗಳು ಇರುವಂತಹ ಎಲ್ಲ ಫಲಕಗಳನ್ನ ಕಿತ್ತು ಹಾಕುವಂತಹ ಕಾರ್ಯಗಳು ಇಲ್ಲಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಟೋಲಿಂದ ಹಿಡಿದು ಬೆಂಗಳೂರು ಟೋಲಿಂದ ಹಿಡಿದು ಕಬ್ಬನ್ ಪಾರ್ಕ್ವರೆಗೂ ಇದೇ ರೀತಿ ಪ್ರತಿಭಟನೆ ಮತ್ತು ರ್ಯಾಲಿ ಮೂಲಕ ಜನಗಳು, ಅಂದರೆ ಕರವೇ ಕಾರ್ಯಕರ್ತರು ಇದನ್ನು ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಕರ್ನಾಟಕದಲ್ಲಿದ್ದೀವಿ, ಕರುನಾಡಲ್ಲಿದ್ದೀವಿ, ಕನ್ನಡವನ್ನು ಹೆಚ್ಚು ಬಳಸಬೇಕು, ಕನ್ನಡಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಅದನ್ನು ಬಿಟ್ಟು ಬೇರೆ ಭಾಷೆಗಳನ್ನ, ಆಂಗ್ಲ ಭಾಷೆಗಳಾಗಿರ್ಬೋದು, ಹಿಂದಿ ಭಾಷೆಗಳನ್ನಾಗಿರ್ಬೋದು, ಹಿಂದಿವಾರು ಭಾಷೆಗಳನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು. ಪೂರ್ತಿಯಾಗಿ ಕರ್ನಾಟಕದಲ್ಲಿ ಹೆಚ್ಚು ಕನ್ನಡ ಬಳಸಿ, ಬೇರೆ ಭಾಷೆಗಳನ್ನ ಬಳಸಿ ಅಂತ ಬೇರೆ ಭಾಷೆಗಳನ್ನ ಬಳಸಬೇಡಿ ಅಂತ ಹೇಳ್ತಿಲ್ಲ, ಆದರೆ ಹೆಚ್ಚು ಕನ್ನಡನ ಬಳಸಿ ಕನ್ನಡ ನಾಮಫಲಕಗಳಿಗೆ ಹೆಚ್ಚು ಮಹತ್ವ ಕೊಡಿ ಅಂತೇಳಿ ಇಲ್ಲಿನ ಟೋಲ್ ಬಳಿ ಇರುವಂತಹ ಎಲ್ಲ ಹೋಟೆಲ್ಗಳಿಗೆ ಮೇಲಾಗಿರ್ಬೋದು ಮತ್ತು ಟೋಲ್ ಗೇಟ್ಗಳಲ್ಲಿ ಅಕ್ಕಪಕ್ಕದಲ್ಲಿ ಹಾಕಿರುವಂತಹ ಏನು ಆ್ಯಡ್ ಆಗಿರ್ಬೋದು, ಇವುಗಳನ್ನ ಪೂರ್ತಿಯಾಗಿ ಕಿತ್ತು ಹಾಕುವಂತಹ ಕಾರ್ಯವನ್ನು ಕರವೇ ಕಾರ್ಯಕರ್ತರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಮತಾ ಶ್ರೀ, ನ್ಯೂಸ್ ಪ್ಲಸ್ ಬೆಂಗಳೂರು. ಚೌಕಟ್ಟೊಳಗಡೆ ಹೋರಾಟ ಮಾಡಬೇಕು ತೀರ್ಮಾನವನ್ನು ಮಾಡಿದ್ದೀವಿ. ನಾನು ನಮ್ಮ ವಕೀಲರ ಬೆಂಗಳೂರು ಪೊಲೀಸ್ ಕಮಿಷನರ್ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದೇನೆಂದ್ರೆ, ನೋಡ್ರೆ
ಸಿಟಿ ಒಳಗಡೆ ಎಂಟ್ರಿ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಸಿಟಿಯಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.